Hello and welcome to Mustaq Kunnur Academy. Dear diploma students of Electronics and Communication branch of all government aided and private polytechnic. ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಸೆಮಿಸ್ಟರಲ್ಲಿ ಡಿಪ್ಲೊಮಾ ಫಸ್ಟ್ ಸೆಮಿಸ್ಟರ್ ಒಂದನೇ ಸೆಮಿಸ್ಟರಲ್ಲಿ ಎಷ್ಟು ಸಬ್ಜೆಕ್ಟ್ ಇದ್ದಾವೆ, ಎಷ್ಟು ಥಿಯರಿ ಸಬ್ಜೆಕ್ಟ್, ಎಷ್ಟು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಮತ್ತು ಆಡಿಟ್ ಸಬ್ಜೆಕ್ಟ್ ಏನಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ಡೆಫಿನೆಟ್ ಆಗಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅಷ್ಟೇ ಅಲ್ಲ, ಡಿಪ್ಲೊಮಾ ಸ್ಕಾಲರ್ಶಿಪ್, ಡಿಪ್ಲೊಮಾ ಪಾಸಿಂಗ್ ಪ್ಯಾಕೇಜ್ ಮತ್ತು ಡಿಪ್ಲೊಮಾ ರಿಸಲ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲದೆ ಈ ವಿಡಿಯೋ ಹೈಪ್ ಮಾಡಿ, ಈ ವಿಡಿಯೋ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ಈಗ ಸ್ಕೀಮ್ ಆಫ್ ಸ್ಟಡೀಸ್ ಇದರಲ್ಲಿ ನಾವು ನೋಡೋಂಗೆ ENC ವಿದ್ಯಾರ್ಥಿಗಳಿಗೆ ಫಸ್ಟ್ ಸೆಮಿಸ್ಟರಲ್ಲಿ ಟೋಟಲ್ 5 ಸಬ್ಜೆಕ್ಟ್ಸ್ ಇದ್ದಾವೆ. ಟೋಟಲ್ 5 ಸಬ್ಜೆಕ್ಟ್ಸ್. ಇದರಲ್ಲಿ 2 ಥಿಯರಿ ಸಬ್ಜೆಕ್ಟ್ಸ್ ಇದ್ದಾವೆ ಮತ್ತು 2 ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇದ್ದಾವೆ. 2 ಥಿಯರಿ 2 ಪ್ರಾಕ್ಟಿಕಲ್. ನೋಡಿ, ಕರೆಕ್ಟಾಗಿಯೇ ನೋಡ್ಕೊಳ್ಳಿ, ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಥಿಯರಿ ಸಬ್ಜೆಕ್ಟ್ ಯಾವಿದ್ದಾವೆ ಅಂದರೆ, ಥಿಯರಿ ಸಬ್ಜೆಕ್ಟ್ ಇರೋದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1. ಇವೆರಡು ಥಿಯರಿ ಸಬ್ಜೆಕ್ಟ್ ಇದ್ದಾವೆ. ಮತ್ತು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇರೋದು IT ಸ್ಕಿಲ್ ಮತ್ತು ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್. ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿದೆ. ಈಗ ನೀವು ಫಸ್ಟ್ ಸೆಮಿಸ್ಟರಲ್ಲಿ ಇದರಲ್ಲಿ ಯಾವುದೇ ಸಬ್ಜೆಕ್ಟ್ ಇರಲಿ, ಇದರಲ್ಲಿ ಮಾರ್ಕ್ಸಲ್ಲಿ 2 ಭಾಗ ಇರ್ತವೆ. ಒಂದಿರೋದು CIA ಅಂದರೆ ಇಂಟರ್ನಲ್ ಅಂತ ಹೇಳ್ತಾರೆ, ಇನ್ನೊಂದು SEE ಅಂದರೆ ಫೈನಲ್ ಎಕ್ಸಾಮ್ ಅಂತ ನಾವು ಅದನ್ನು ಕರಿತೀವಿ. ಈಗ ಥಿಯರಿ ಸಬ್ಜೆಕ್ಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ಇದು ಥಿಯರಿ ಸಬ್ಜೆಕ್ಟ್ ಆಗಿದೆ. ಇದಕ್ಕೆ ನೀವು ಥಿಯರಿ ಇಂಟರ್ನಲ್ ಎಷ್ಟಿರುತ್ತೆ ಅಂದರೆ 50 ಮಾರ್ಕ್ಸಿಗೆ ಇರುತ್ತೆ 2 ಸಬ್ಜೆಕ್ಟ್. ಇದರಲ್ಲಿ ನೀವು ಮಿನಿಮಮ್ ಎಷ್ಟು ತೊಗೋಬೇಕಂದ್ರೆ 50ಕ್ಕೆ 20 ಮಾರ್ಕ್ಸನ್ನು ತೊಗೊಳ್ಳೇಬೇಕು. 20 ಮಾರ್ಕ್ಸ್ ತೊಗೊಂಡ್ರೆ ನಿಮಗೆ ಫೈನಲ್ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಡ್ತಾರೆ, ಇಲ್ಲ ಅಂದರೆ ಕೊಡುವುದಿಲ್ಲ. ಅದೇ ರೀತಿ ಫೈನಲ್ ಎಕ್ಸಾಮ್ ಇದು ಕೂಡ ಟೋಟಲ್ 100 ಮಾರ್ಕ್ಸಿಗೆ ನಡೆಯುತ್ತೆ. 100 ಮಾರ್ಕ್ಸ್ ನಡೆದ ನಂತರ ಅದನ್ನು 50ಗೆ ಕನ್ವರ್ಟ್ ಮಾಡ್ತಾರೆ. 100 ಮಾರ್ಕ್ಸ್ ಇದ್ದಿದ್ದನ್ನು 50ಗೆ ಕನ್ವರ್ಟ್ ಮಾಡ್ತಾರೆ. ಇದು ನಾನು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ನೀವು 100ಕ್ಕೆ 40 ಮಾರ್ಕ್ಸ್ ತೊಗೊಂಡ್ರೆ ಇದು 50 ಕನ್ವರ್ಟ್ ಮಾಡಿದರೆ 20 ಆಗುತ್ತೆ. ಅಂದರೆ ನೀವು ಫೈನಲ್ ಎಕ್ಸಾಮು ಕೂಡ ಥಿಯರಿ ಎಕ್ಸಾಮ್ 50ಕ್ಕೆ ನೀವು 20 ಮಾರ್ಕ್ಸ್ ತೊಗೊಂಡ್ರೆ ಸಬ್ಜೆಕ್ಟ್ ಪಾಸ್ ಆಗ್ತೀರಿ. ಟೋಟಲ್ ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ ಇದೇನಿದೆ ಟೋಟಲ್ 100 ಮಾರ್ಕ್ಸ್. ಐ ಹೋಪ್ ದಿಸ್ ಇಸ್ ಎ ಕ್ಲಿಯರ್. ಏನು ಡೌಟ್ ಇಲ್ಲ ಅಂತ ತಿಳ್ಕೊತೀನಿ ನಾನು. ಅದೇ ರೀತಿ ಇದು ಕೂಡ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ಕೂಡ 50 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಇದರಲ್ಲಿ ನೀವು 20 ಮಾರ್ಕ್ಸ್ ತೊಗೊಳ್ಳೇಬೇಕು. ಫೈನಲ್ ಎಕ್ಸಾಮಲ್ಲಿಯೂ ಕೂಡ 100ಕ್ಕೆ 40 ತೊಗೊಂಡ್ರೆ 50ಕ್ಕೆ 20 ಮಾರ್ಕ್ಸ್ ಬರುತ್ತೆ. ಈಗ ಪ್ರಾಕ್ಟಿಕಲ್ ಯಾವ ಅಂದರೆ IT ಸ್ಕಿಲ್ ಮತ್ತು FEEE ಇವೆರಡೂ ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿದೆ. ಇದರಲ್ಲಿಯೂ ಕೂಡ ಇಲ್ಲಿ ನಾವು ನೋಡಬಹುದು, ಈಗ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಫೈನಲ್ ಎಕ್ಸಾಮ್ ಥಿಯರಿ ಇರುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮ್ ಇರುವುದಿಲ್ಲ. ಆದರೆ IT ಸ್ಕಿಲ್ ಮತ್ತು FEEಯಲ್ಲಿ ಫೈನಲ್ ಎಕ್ಸಾಮ್ ಪ್ರಾಕ್ಟಿಕಲ್ ಇರುತ್ತೆ. ಇಲ್ಲಿ ನಾವು ನೋಡಬಹುದು ಥಿಯರಿ ಎಕ್ಸಾಮ್ ಇರುವುದಿಲ್ಲ. ಇದರಲ್ಲಿಯೂ ಕೂಡ ಫಸ್ಟ್ ಪ್ರಾಕ್ಟಿಕಲ್ IT ಸ್ಕಿಲ್ಲಲ್ಲಿ ಇಂಟರ್ನಲ್ 50 ಮಾರ್ಕ್ಸಿಗಿರುತ್ತೆ. ಇಲ್ಲಿ ಮಿನಿಮಮ್ ನೀವು 20 ತೊಗೋಬೇಕು. ಫೈನಲ್ ಎಕ್ಸಾಮು ಕೂಡ 50ಕ್ಕೆ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ 20 ತೊಗೊಂಡ್ರೆ ನೀವು ಪಾಸ್ ಆಗ್ತೀರಿ. FEEಯಲ್ಲಿ ಇಂಟರ್ನಲ್ ಮಾರ್ಕ್ಸ್ 50 ಇರುತ್ತೆ, ಇದಕ್ಕೆ 20 ತೊಗೊಂಡ್ರು ಪಾಸ್ ನೀವು. ಮತ್ತು ಫೈನಲ್ ಎಕ್ಸಾಮು ಕೂಡ 50ಕ್ಕೆ 20 ತೊಗೊಂಡ್ರೆ ನೀವು ಈ ಸಬ್ಜೆಕ್ಟ್ ಪಾಸ್ ಆಗ್ತೀರಿ. ಅಂದರೆ ENC ವಿದ್ಯಾರ್ಥಿಗೆ ಫಸ್ಟ್ ಸೆಮಿಸ್ಟರ್ಗೆ ಇರೋದು 2 ಥಿಯರಿ 2 ಪ್ರಾಕ್ಟಿಕಲ್. ಅದರ ಜೊತೆಗೆ ಒಂದು ಆಡಿಟ್ ಕೋರ್ಸ್ ಅಂತಿದೆ. ಆ ಆಡಿಟ್ ಕೋರ್ಸ್ ಹೆಸರು ಏನಂದರೆ ಎನ್ವೈರ್ಮೆಂಟ್ ಸಸ್ಟೈನಬಿಲಿಟಿ. ಇದನ್ನು EVS ಅಂತೂ ಹೇಳ್ತಾರೆ. ಇದರಲ್ಲಿ ಯಾವುದೇ ರೀತಿ ಪ್ರಾಕ್ಟಿಕಲ್ ಎಕ್ಸಾಮ್, ಯಾವುದೇ ರೀತಿ ಥಿಯರಿ ಎಕ್ಸಾಮ್ ಇರುವುದಿಲ್ಲ. ಇದರಲ್ಲಿ ಜಸ್ಟ್ ಇಂಟರ್ನಲ್ ಇರ್ತವೆ, ಅಂದರೆ ಟೆಸ್ಟ್ ಅಷ್ಟೇ ಇರ್ತವೆ. ಆ ಟೆಸ್ಟಿಗೆ 50ಕ್ಕೆ ನೀವು 20 ಮಾರ್ಕ್ಸನ್ನು ತೊಗೊಂಡ್ರೆ ನೀವು ಸಬ್ಜೆಕ್ಟ್ ಪಾಸ್ ಆಗ್ತೀರಿ. ಇದರ ಜೊತೆಗೆ ನಿಮಗೆ ಡಿಪ್ಲೊಮಾ ರೂಲ್ಸ್ ರಿಲೇಟೆಡ್, ಎಕ್ಸಾಮ್ ರಿಲೇಟೆಡ್ ಅಥವಾ ಪಾಸಿಂಗ್ ಪ್ಯಾಕೇಜ್ ರಿಲೇಟೆಡ್ ಏನೇ ಡೌಟ್ ಇತ್ತಂದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್. ಥ್ಯಾಂಕ್ ಯು.